ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಅಪ್ರಾಪ್ತ ಬಾಲಿಕೆಯ ಸೌಜನ್ಯ ಹಡಪದ್ ಕೊಲೆಯನ್ನ ಖಂಡಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬೃಹತ್ ಹೋರಾಟವನ್ನ ಮಾಡಲಾಯಿತು. ಯಾದಗಿರಿ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದಂತಹ 17 ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಹಡಪದ್ ಅವರನ್ನ ಅಪಹರಿಸಿ ಕ್ರೂರವಾಗಿ ಹತ್ಯೆಯನ್ನ ಮಾಡಿ ಶವವನ್ನ ಕಾಲುವೆಯಲ್ಲಿ ಬಿಸಾಕಿದಂತಹ ಘಟನೆಯು ಜಿಲ್ಲೆಯಾದ್ಯಂತ ಆಕ್ರೋಶವನ್ನ ಹುಟ್ಟಿಸಿದೆ. ಈ ನೃಶಂಸ ಕೊಲೆಯನ್ನ ಖಂಡಿಸಿ ಇಂದು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬೃಹತ್ ಹೋರಾಟವನ್ನ ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ಉಗ್ರ ಘೋಷಣೆಗಳನ್ನ ಕೂಗಿ ಆರೋಪಿಗಳನ್ನ ತಕ್ಷಣ ಪತ್ತೆ ಹಚ್ಚಿ ಬಂಧಿಸಬೇಕು ಹಾಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಎಂದು ಆಗ್ರಹಿಸಿದರು. ಸಮಾಜದ ನಾಯಕರ ಆರೋಪದ ಪ್ರಕಾರ ಸೌಜನ್ಯ ಕಾಣೆಯಾದ ಬಗ್ಗೆ ಕುಟುಂಬವು ಕೊಡೆಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರು ಕೇಸ್ ದಾಖಲಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಇದರಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಅವರು ಖಂಡಿಸಿದರು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆ ನಂತರ ಸಮಾಜದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲರು, ಗೃಹ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಹೋರಾಟದಲ್ಲಿ ಯಾದಗಿರಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಹಡಪದ್ ಕೊಳಗೇರಿ ಅವರು ಇವರ ನೇತೃತ್ವದಲ್ಲಿ ನೂರಾರು ಹಡಪದ ಅಪ್ಪಣ್ಣ ಸಮಾಜದ ಸದಸ್ಯರು ಭಾಗವಹಿಸಿದರು ಮತ್ತು ಸಮಾಜದ ಗಣ್ಯ ನಾಯಕರಾದಂತಹ ಈರಣ್ಣ ಸಿ ಹಡಪದ್, ಸಣ್ಣೂರು ಕಲಬುರಗಿ ಜಿಲ್ಲಾಧ್ಯಕ್ಷರು ಬಸವರಾಜ್ ಹಡಪದ್, ಸೂಗೂರು ಎನ್ ಕಲಬುರಗಿ ಗೌರವಾಧ್ಯಕ್ಷರು ಬಸವರಾಜ್ ಸಿ ಹಡಪದ್, ಹಳ್ಳಿ ಶಾಬಾದ್ ಮಾಜಿ ಸಂಘಟನಾ ಕಾರ್ಯದರ್ಶಿ, ಸಮಾಜದ ಹಿರಿಯರು ಅಯ್ಯಣ್ಣ ಹಡಪದ್, ಇಬ್ರಾಹಿಂಪುರ್ ಹನುಮಂತ ರಾಯ್ ಹಡಪದ್, ಹುಣಸಗಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಿ ಹಡಪದ್, ಸೂಗೂರು ಎನ್ ಕಲಬುರಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಹಡಪದ್, ಸಾವಳಗಿ ಕಲಬುರಗಿ ನಗರ ಅಧ್ಯಕ್ಷ ತಿಪ್ಪಣ್ಣ ಹಡಪದ್, ನರಿಬೋಳ್ ಜೇವರ್ಗಿ ತಾಲೂಕು ಅಧ್ಯಕ್ಷ ಸಿದ್ದರಾಮ್ ಹಡಪದ್, ಯಾಗಾಪುರ್ ಶಾಬಾದ್ ತಾಲೂಕು ಅಧ್ಯಕ್ಷ ರಮೇಶ್ ಕೊಲ್ಲೂರು, ಚಿತ್ತಾಪುರ ತಾಲೂಕು ಅಧ್ಯಕ್ಷ ಶರಣಬಸು, ಶಾಪುರ್ ತಾಲೂಕು ಅಧ್ಯಕ್ಷ ರೇವಣ್ ಸಿದ್ದ ಹಡಪದ್, ಮಾಲ್ಗತ್ತಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಮತ್ತು ನೂರಾರು ಸ್ವಾಭಿಮಾನಿ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಮಾಜದವರು ಈ ಘಟನೆಗೆ ನ್ಯಾಯ ದೊರೆಯುವವರೆಗೆ ಹೋರಾಟವನ್ನ ಮುಂದುವರಿಸಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಕೊಡೆಕಲ್ ಗ್ರಾಮದ ನಮ್ಮ ತಂಗಿ ಮಗಳು ಆದಂತಹ ಅಪ್ರಾಪ್ತೆ ಬಾಲಕಿಯಾದಂತಹ ಸೌಜನ್ಯ ಹಡಪದ ಅವರಿಗೆ ಯಾರೋ ಆರೋಪಿಗಳು ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಯಾವುದೇ ಚಿತ್ರಾಂಶ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು. ಮಾಡಿ ಕೊಲೆಗೈದು ಒಂದು ಕಾಲುವೆಯಲ್ಲಿ ಬೀಸಾಡಿ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪದವರಿಗೆ ನ್ಯಾಯ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದರೆ ಆ ಕಳ್ಳನ ಮಕ್ಕಳು ಕಂತ್ರಿ ನನ್ನ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಒಂದು ವೇಳೆ ಗಲ್ಲು ಶಿಕ್ಷೆ ತಮ್ಮ ಕೈ ಮಾಡಲ್ಲ ಅಂದ್ರೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು. ಇಲ್ಲಪ್ಪ ಅದು ಆಗಲಿಲ್ಲ ಅಂತಂದ್ರೆ ಆ ಕಳ್ಳನ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕ್ನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ, ಕಲ್ಲಿ ಹೊಡೆದು ಯಾಕಪ್ಪ ಅಂದ್ರೆ ಮಾತು ಯಾಕೆ ಕಠೋರವಾಗಿ ಆಡ್ಲತ್ತಿರೋದು ತಮ್ಗೆ ಗೊತ್ತಿರ್ಬೋದು. ಧರ್ಮಸ್ಥಳದಾಗ ಸೌಜನ್ಯ ಅಮ್ಮ ತಂಗಿ, ಬೀದರ್ನಾಗ ಪೂಜಾ ಹಡಪದ ತಂಗಿಗೆ ಅತ್ಯಾಚಾರವೆಸಗಿ ಬರ್ಬರ ಕೊಲೆಗೈದು ನೀಚಲ ಪ್ರದೇಶದಲ್ಲಿ ಹೋದ್ರು. ಬಿಜ್ಜೂರು ಪ್ರಕರಣ ಈಗ ದಾನಮ್ಮ, ಬಿಜಾಪುರ ದಾನಮ್ಮ, 2-3 ವರ್ಷದ ದಾನಮ್ಮ ದಲಿತ ಒಂದು ಹುಡುಗಿ, ಈಗ ಒಂದು ಚೌರಿಕ ಸಮಾಜದ ಬಡ ಕುಟುಂಬ ನಮ್ಮ ತಂಗಿ ಅಪ್ರಾಪ್ತಿ 17 ವರ್ಷ ರೀ. ಅವ್ರ ತಾಯಿ ತಂದೆ ಎಂಥ ಕನಸುಕೊಂಡು ನಮ್ಮ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗಬೇಕು, ನಮ್ಮ ಮನೆ ನಡೆಸಬೇಕು, ಅವ್ರ ಮೇಲೆ ಭಾರ ಇಟ್ಟು ಜೀವನ ಮಾಡ್ತಕ್ಕಂಥ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರತಿಯಿಂದ ಬಂದಂತಹ ದುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಿಸಿ ಜೀವನ ಮಾಡ್ತಕ್ಕಂಥ ಒಂದು ಬಡ ಕುಟುಂಬದ ಒಂದು ಹೆಣ್ಣು ಬಾಲಕಿ. ಇಂಥ ಬಾಲಕಿ ಅಮಾವಾಸ್ಯದ ಸಂಜೆಗೆ ನನ್ನ ಮಗಳು ಕಾಣಲಾಗ್ಯಾಡ್ರಿ ಅಂತ ಕಿಸಿಂದ ಒಂದು ಕಚೇರಿ ಯಾವುದು ಅದು ಕೊಡೆಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೀಗರ ಮನೆಗೆ ಹೋಗಿರ್ಬೋದು, ಗೆಳತಿ ಮನೆಗೆ ಹೋಗಿರಂತ ಸಂದೇಹಿಸಿ ಕೊಟ್ಟು ಒಂದು ದಿವಸ ಕೊಟ್ಟು ಬರ್ತಾರೆ. ಓಕೆ, ಪರವಾಗಿಲ್ಲ. ಆ ನಂತರ ಸೆಕೆಂಡ್ ಮಾರನೇ ದಿನ ಅವ್ರ ತಂದೆ ತಾಯಿಯವರು ಕಚೇರಿಗೆ ಹೋಗ್ತಾರೆ. ನನ್ನ ಮಗಳು ಕಾಣ್ತಾ ಇಲ್ಲ, ನೀನು ಹೋದರು, ಇದು ಮಿಸ್ಸಿಂಗ್ ಕೇಸ್ ತಗೋರಿ, ಮಿಸ್ಸಿಂಗ್ ಕೇಸ್ ತೊಗೊಂಡು ಆಕೆ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ ಮೂರನೇ ದಿನ ಅಂದ್ರೂ ಕೂಡ ತೋಲಿಲ್ಲ. ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಅತಿಯಾದ ಗೌರವ ನಮ್ಮ್ಯಾಗದ. ಹಡಪ ಸಮಾಜದವರು ಬಹಳ ಗೌರವ ಕೊಡೋದು. ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡಲಂತಾಗ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದವರು. ಮತ್ತು ಇಲ್ಲಿವರೆಗೂ ಯಾವುದೇ DC ಆಫೀಸ್ ಕಲ್ಲು ಹೊಡೆದಲ್ಲಿ ಯಾವ ಬಸ್ ಸುಟ್ಟಿಲ್ಲ, ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ಇವತ್ತಿನ ದಿವಸ ನಿಮ್ ದೊಡ್ಡ ಅಧಿಕಾರಿಗಳವರ ಆ ಅಧಿಕಾರಿಗಳ ಮನೆಗೆ ಹೆಣ್ಣಾರಲ್ರಿ,
ನಿಮಿಷನಾಗ ಲೊಕೇಶನ್ ಆಗಿ ಹಿಡ್ಕೊಂಡು ತೊಗೊಂಬರ್ತೀರಿ. 10 ನಿಮಿಷನಾಗ ಖಾಲಿ. ಯಾರು ರಾಜಕಾರಣಿಗಳು ಮನ್ಯಾಗ ಅವ್ರ ಅಕ್ಕ ತಂಗಿದರು ಮಗಳು ಕಂಡ್ರು ಹೋದ್ರ 10 ನಿಮಿಷ ಲೊಕೇಶನ್ ಆಗಿ ತರ್ತೀರಿ. ಅಷ್ಟು ಶಕ್ತಿ ಪೊಲೀಸ್ ಇಲಾಖೆ ಇರೋದ. ಆದ್ರೆ ಕೇಸ್ ಯಾಕೆ ತೊಗೊಲಿಲ್ಲ? ಅವತ್ತಿನ ದಿವಸ ಕೇಸ್ ತೊಗೊಂಡ್ರು. ನಮ್ಮ ತಂಗಿ ಉಳಿತು ಮಿಸ್ಸಿಂಗ್ ತೊಗೊಂಡು ಲೊಕೇಶನ್ ಹಾಕಿರೋದು 3 ದಿವಸ ಹೊತ್ತ ಹಾಕ್ತಿಲ್ಲ. ಮಾರನೇ ದಿವಸ ಹೋಗಿ ಅವ್ರಿಗೆ ಆರೋಪಿಗಳಿಗೆ ಮತ್ತು ಆ ಹುಡುಗಿಗೆ ನೀವು ಹಿಡ್ಕೊಂಡು ತಂದು ಅವ್ರ ಮನೆಗೆ ಅವ್ರ ತಾಯಿ ತಂದೆಗೆ ಒಪ್ಪಿಸ್ಬೋದಾಗಿತ್ತು. ಅದು ಸಂಪೂರ್ಣ ಜವಾಬ್ದಾರಿ. ಇವತ್ತಿನ ದಿವಸ ನಿಮ್ಮ ನಿರ್ಲಕ್ಷ್ಯ ಕಾರಣಕ್ಕಾಗಿ ಸೌಜನ್ಯ ಹಡಪಾದ ಕೊಲೆ ಆಯಿತು, ಹತ್ಯೆ ಆಯಿತು ಅಂತ ಹೇಳಕ್ ಬರ್ತೀನಿ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ. ಆ ಕೊಡೇಕಲ್ PSI ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರಿಗೆ SP ಸಾಹೇಬರಿಗೆ ಇದು ಬಹಳ ಕಠೋರವಾಗಿರ್ಬೋದು. ಹಿಂಗೆ ಸೌಜನ್ಯ ಅಂತ ಹಡಪದಂತ ತಂಗಿದರು, ಬಾಲಕಿಯರು, ಮಗಳು ಎಷ್ಟು ಮಂದಿ ಸಾಯ್ಬೇಕು, ಎಷ್ಟು ಮಂದಿ ಹತ್ಯೆ ಆಗಬೇಕು, ಎಷ್ಟು ಮಂದಿಗೆ ರೇಪ್ ಆಗಬೇಕು, ಎಷ್ಟು ಮಂದಿಗೆ ಮರ್ಡರ್ ಆಗಬೇಕು. ದಯವಿಟ್ಟು ಪೊಲೀಸ್ ಇಲಾಖೆಯ ಎಲ್ಲ ಅದಕ್ಕೆ ಕಾರಣ ಅಲ್ಲ. ಆ ಕೊಡೇಕಲ್ಲು PSI ಮತ್ತು ಸಿಬ್ಬಂದಿನ ಕಾರಣ ನೇರವಾಗಿ ಆ ಕೊಲೆಯ ಹತ್ಯೆಯ ಜವಾಬ್ದಾರಿ ಹೊತ್ತು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು SP ಸಾಹೇಬ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಒಳ್ಳೆಯ ಸಂಸ್ಕಾರ, ಎತ್ರ ನಾರಿ ಪೂಜಿಸ್ತೀವಿ ತತ್ರ ದೇವತಾ ಅಂತ. ನಾವು ಎಲ್ಲಿ ನಾರಿಯರಿಗೆ ಪೂಜೆ ಮಾಡ್ತೀವಿ ದೇವತೆ ಇರ್ತಾರೆ ಅಂತೀವಿ. ಆದರೆ ಇಂಥ ದೇವತೆರಿಗೆ ಹಾಡು ಹಗಲಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರು ಕೊಲೆ ಮಾಡಿ ಎಲ್ಲೆಲ್ಲೂ ಬಿಕಾಸ್ತಾರ. ಇದಕ್ಕೂ ತಮ್ಮ ಸುವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಬೇಕು ಅಂತ ನನ್ನ ಮಕ್ಕಳಿಗೆ ಕೂಡಲೇ ಬಂಧಿಸಬೇಕು, ಗಲ್ಲು ಶಿಕ್ಷೆ ನೀಡಬೇಕು. ಯಾಕಪ್ಪ ಅಂತಂದರೆ ಇವರು ಇವತ್ತಿನ ದಿವಸ PSI ಸಾಹೇಬರು ಪೊಲೀಸ್ ಸ್ಟೇಷನ್ ಆಗಿಲ್ಲಪ್ಪ ಅಂತಂದ್ರೆ ಕೊಲೆ ಮಾಡ್ಬೋದು, ದರೋಡೆ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಯಾವ್ದಾರ ಕಳು ಮಾಡ್ಬೋದು, ಏನೇ ಮಾಡ್ಬೋದಾ, ಗುಂಡಾಗಿರಿ ಮಾಡ್ಬೋದಾ? ಯಾಕೆ PSI ಸಾಹೇಬ್ರಿಗೆ ನಾಲೇಜ್ ಕೊಟ್ಟು ಕೇಸ್ ತೊಗೊಬೋದಾಗಿತ್ತಲ್ಲ ಮಿಸ್ಸಿಂಗ್ ಕೇಸು. ಅದಕ್ಕೋಸ್ಕರ ಸಂಪೂರ್ಣ ಜವಾಬ್ದಾರಿ ಮಾನ್ಯ SP ಸಾಹೇಬರು ಯಾದಗಿರಿ ಅವರೇ. ತಮಗೆ ತಾವು ಕೂಡ ಹೇಳ್ತೀರಿ, ನೀವು ಕೂಡ ಒಂದು ಅವ್ರು ತಪ್ಪು ಮಾಡಿ ನೀವು ಒಳ್ಳೆದಿದ್ದೀರಿ. ಯಾರು ನಮ್ಮ ಪೃಥ್ವಿರಾಜ್ ಶಂಕರ್ ಸರ್, ನೀವು ತಾವು ಒಳ್ಳೆದಿದ್ದೀರಿ. ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟದ. ಆಕಿ ಯಾರಿಗೋ ಪ್ರೀತಿ ಮಾಡ್ತಿರಂತ, ತಾಯಿ ತಂದೆ ಬೇರೆಯವ್ರ ಲಗ್ನ ಮಾಡ್ರಂತ, ಅಸಲಕ ಒತ್ತಡದಿಂದ ಹೋಗಿ ಸೂಸೈಡ್ ಮಾಡ್ಕೊಂಡು ಸುಳ್ಳು, ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಬಹಳಷ್ಟು ದಿನ ಆಗ್ಯದ. ದಯವಿಟ್ಟು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಎರಡನೇದಾಗಿ ಈ ಒಂದು ಆರೋಪಿ ನನ್ನ ಮಕ್ಕಳಿಗೆ, ಲೋಫಾರ್ ನನ್ನ ಮಕ್ಕಳಿಗೆ ಅವರಿಗೆ ಕೂಡಲೇ ಬಂಧನೆ ಮಾಡಿ ಜೈಲು ಶಿಕ್ಷೆ ಮಾಡಬೇಕು. ಯಾಕಪ್ಪ ಅಂದ್ರೆ ಇದನ್ನು ಢೀಲ ಬಿಟ್ಟರಪ್ಪ ಅಂದ್ರೆ ಇವತ್ತ ಸಣ್ಣಪ್ಪ ಹಡಪದ ಮಗಳು ಸೌಜನ್ಯ ಸತ್ತ ನಾಳೆಗೆ ನಿಮ್ಮ ಮನೆಯಾಗ ನಿಮ್ಮ ಅಕ್ಕ ತಂಗಿದ್ರೆ ಯಾರು ತೊಗೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಚ್ಛೆ ಬರ್ತೀನಿ. ಅದು ಆಗ್ಬಿಟ್ಟಂದ್ರೆ ಆ ಕಳ್ಳನ ಮಕ್ಕಳಿಗೆ ಕೊಲೆಗಡಕರಿಗೆ ಇವಾಗ ಶಿವ ಸ್ವಪ್ನ ಆಗ್ಬೇಕಂದ್ರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣದ. ದಯವಿಟ್ಟು ಕೂಡಲೇ ಬಂಧನ ಮಾಡಿ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ, ಉನ್ನತ ಮಟ್ಟದ ತನಿಖೆ ಮಾಡಿ, ಕೂಡಲೇ ನಮ್ಮ ಕಳ್ಳನ ಮಕ್ಕಳನ್ನು ಹಿಡಿದುಕೊಂಡು ಅವರಿಗೆ ನೀವು ಗಲ್ಲು ಶಿಕ್ಷೆ ಕೊಡ್ತೀರಿ. ಇಲ್ಲದ ಗಾಂಧಿ ಸರ್ಕಲ್ ತಂದುಬಿಟ್ಟು ಕಲ್ಲಿ ಹೊಡೆದು ಸಾರ್ವಜನಿಕರು ಸತ್ತು ಉಳಿತಾರೆ. ಇನ್ನಿಂತ ಒಂದು ಕೃತ್ಯ ಮಾಡ್ಬೇಕಂದ್ರೆ ಅವರಿಗೆ ಇವೆಲ್ಲ ನೆನಪು ಬರಬೇಕು, ಶಿವ ಸ್ವಪ್ನ ಕಾಡಬೇಕು ಅಂತ ಕೆಲಸ ಮಾನ್ಯ ಪೊಲೀಸ್ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಈ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಮತ್ತು ಹಿಂದೂ ರಾಜ್ಯ ಮಹಿಳಾ ಆಯೋಗಕ್ಕೆ ಮತ್ತು ಸುಪ್ರೀಂ ಪೊಲೀಸ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾ ಉಸ್ತುವಾರಿಯವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡುವ ಮುಖಾಂತರ ಒಂದು ಸಣ್ಣ ಪ್ರಮಾಣದ ಪ್ರತಿಭಟನೆ ಮಾಡಿದೆವು. ಈ ಪ್ರತಿಭಟನೆಗೆ ಹೆಚ್ಚು ಜಿಲ್ಲಾಡಳಿತ ಮತ್ತು ಸುಪ್ರೀಂ ಪೊಲೀಸ್ ಯಾದಗಿರಿ ಇವರು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಕೂಡಲೇ ಬಂಧನೆ ಮಾಡಬೇಕು, ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ವಿಳಂಬ ನೀತಿ ಧೋರಣೆಯನ್ನು ಮಾಡುವಂಥ ಕೊಡೇಕಲ್ PSI ಮತ್ತು ಆ ಡ್ಯೂಟಿ ಮ್ಯಾಗಂತ JD ಇದ್ದರು, ಸೆಂಟ್ರಿ ಇರ್ತಾರೆ ಅಂಥ ಪೊಲೀಸರನ್ನು ಕೂಡಲೇ ಅಮಾನತುಗೊಳಿಸಬೇಕು, ಸಸ್ಪೆಂಡ್ ಮಾಡಬೇಕು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.